ರಿಯಲ್ ಲೈಫ್ ನಲ್ಲಿ ಅದಕ್ಕಿಂತ ದೊಡ್ಡ ಸೈಕೋ. ಓಕೆ. ಅಂದ್ರೆ ತುಂಬಾ ತಲಹರಟೆ, ಚೇಷ್ಟೆ ಮಾಡೋದು ಜಾಸ್ತಿ, ಕಾಲೆಳೆಯೋದು ಜಾಸ್ತಿ, ಸ್ವಲ್ಪ ಪ್ರ್ಯಾಂಕ್ಸ್ ಮಾಡೋದು ಜಾಸ್ತಿ. ಭೀಮಾ ಸಿನಿಮಾ ಮುಗಿಯುವಾಗ ಎಲ್ಲರಿಗೂ ಆಕ್ಚುಲಿ ತುಂಬಾ ಸ್ವಲ್ಪ ನೋವಿತ್ತು, ಅಯ್ಯೋ ಮುಗ್ದು ಹೋಗ್ತಿದ್ಯಲ್ಲ ಅಂತ. ಯಾಕೆಂದ್ರೆ ಆ ಥರದೊಂದು ಫ್ಯಾಮಿಲಿ ಎನ್ವೈರ್ನ್ಮೆಂಟ್. ವಿಜಯ್ ಸರ್ ಪ್ರತಿಯೊಂದು ಎಷ್ಟು ಪರ್ಟಿಕ್ಯುಲರ್ ಅಂತ ಅಂದ್ರೆ ಅವರ ವರ್ಕ್ ಇದಾಗಿರಬಹುದು, ರೀತಿ ಆಗಿರಬಹುದು, ಕಥೆ ಆಗಿರಬಹುದು, ಪ್ರತಿಯೊಂದು ವ್ಯಕ್ತಿ ಆಯ್ಕೆ ಆಗಿರಬಹುದು, ತಿನ್ನುವಾಗಿರಬಹುದು, ನಿದ್ದೆ ಮಾಡುವಾಗ, ಕನಸು ಕಾಣುವಾಗ್ಲೂ ಕೂಡ ನಾವು ಆಧ್ಯಾತ್ಮದಲ್ಲೇ ಇರ್ತೀವಿ. ಅಂದ್ರೆ ಸ್ಪಿರಿಚುವಲ್ ಟಚ್ ಅಂತೂ ಇದ್ದೇ ಇರುತ್ತೆ. ಅವಿನಾಶ್ ಮಲ್ಕೊಂಡಿದ್ರು ಅಲ್ಲಿ ಅಂದ್ರೆ ಒಂದು ಯಾವಾಗ ಒಂದು 9:30 ಮಾರ್ನಿಂಗ್ ನಾನು ಯೂನಿಫಾರ್ಮ್ ಟ್ರೈ ಮಾಡ್ತಿದ್ದೆ. ಯೂನಿಫಾರ್ಮ್ ಟ್ರೈ ಮಾಡೋದು ರೂಮಿಂದ ಆಚೆ ಹಿಂಗ್ ಬಂದ ತಕ್ಷಣ ಗಾಬರಿ ಆದ ಫಸ್ಟು. ಅದೊಂದು ಆಸೆನ ಇಲ್ಲ ಅಂತ ತೀರಿಸ್ಕೊಂಡೆ. ಕಲಾವಿದ್ರಿಗೆ ಅದೊಂದು ವರ. ಕರೆಕ್ಟ್. ಏನೇ ಪಾತ್ರ ಸಿಕ್ಕಿದ್ರು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರು ಶಿಟ್ ಅಂತ ಎಲ್ಲ ಭಯ ಆಗಲ್ಲ. ಓಕೆ. ಶುರುನಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಹತ್ರ ಇಲ್ಲ ಅಂದಾಗ ಅವ್ರನ್ನ ನೋಡಿದ್ರೆ ಆಕ್ಚುಲಿ ಭಯ ಆಗುತ್ತೆ. ರೋಡಲ್ಲೆಲ್ಲ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ನನ್ನನ್ನು ರಿಯಲ್ ಪೊಲೀಸ್ ಅಂತ ತಿಳ್ಕೊಂಡ್ಬಿಡ್ತಿದ್ರು. ಸಿಗ್ನಲ್ ಅಲ್ಲೆಲ್ಲ ಸಲ್ಯೂಟ್ ಹೊಡೆದು ನನ್ ಹಾಯ್ ಹಲೋ ಕನ್ನಡ ಪಿಚ್ಚನ್ನ ಭೀಮಾ ಡೈರೀಸ್ ವಿಶೇಷ ಸೆಗ್ಮೆಂಟ್ಗೆ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ನೀವು ನೋಡ್ತಾ ಇರ್ಬೋದು ಭೀಮಾ ಸಿನಿಮಾದ ಸಾಕಷ್ಟು ಕಲಾವಿದರನ್ನ ಈಗಾಗಲೇ ನಾವು ಮಾತನಾಡ್ಸಿದೀವಿ. ಬಟ್ ಇವಾಗ ನಾನು ಮಾತನಾಡ್ಸಕ್ಕೆ ಬಂದಿರೋಂಥವ್ರು ಯೂಶಲಿ ನಮ್ಗೆ ಸಿನಿಮಾದಲ್ಲಿ ಹೀರೋದ ಫೈಟ್ ಸೀಕ್ವೆನ್ಸ್ ಇರ್ಬೋದು, ಇನ್ಯಾವುದೋ ಸಾಂಗ್ ಇರ್ಬೋದು, ವಿಲನ್ಗೆ ಒಡೆಯೋದಿರ್ಬೋದು, ಈ ತರದ ಒಂದಷ್ಟು ಸೀಕ್ವೆನ್ಸ್ ಅನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಗೂಸ್ ಬಂಪ್ಸ್ ಬರುತ್ತೆ. ಬಟ್ ನನಗೆ ಈ ಸಿನಿಮಾದ ಒಂದಷ್ಟು ಮೇಕಿಂಗ್ ಅಲ್ಲೆಲ್ಲ ಗ್ಲಿಮ್ಸ್ ಅಲ್ಲೆಲ್ಲ ನೋಡಿದಾಗ ಗೂಸ್ ಬಂಪ್ಸ್ ಅಂತ ಬಂದಿದ್ದು ಇವರ ಎಂಟ್ರಿ ನೋಡಿದಾಗ. ಯಾಕಂತಂದ್ರೆ ಹೀರೋ ಕೈಗೆ ಕೋಳ ತೊಡ್ಸಿ ಅರೆಸ್ಟ್ ಮಾಡೋದಂದ್ರೆ ಸುಮ್ನೆನಾ? ಎಸ್, ನಮ್ ಜೊತೆ ಇದ್ದಾರೆ ಇದೀಗ ಗಿರಿಜಾ. ಅಂದ್ರೆ ಇವರ ಕ್ಯಾರೆಕ್ಟರ್ ಹೆಸರು ಗಿರಿಜಾ, ರಿಯಲ್ ನೇಮ್ ಪ್ರಿಯಾ. ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹೆಲೋ, ಹೇಗಿದ್ದೀರಾ? ಹಾಯ್, ನಮಸ್ತೆ. ಆರಾಮ್, ಸೂಪರ್. ಆರಾಮಾಗಿದ್ದೀರಾ? Yes, yes, ಏನ್ ಮೇಡಮ್ ನೀವು ಯಾಕಿಂಗೆ ಅಂತ ಅಂದ್ರೆ ನಿಜವಾಗ್ಲೂ ನೋಡಿದ್ರೆ ಅಷ್ಟೇ ಭಯ ಆಗುತ್ತಾ? ಸೀರಿಯಸ್ಲಿ ಇಲ್ಲ. ಎಸ್, ನಾನು ರಿಯಲ್ ಲೈಫ್ ಅಲ್ಲೂ ತುಂಬಾ ಸೈಲೆಂಟ್ ಅಂತೆಲ್ಲ ಸುಳ್ಳು ಹೇಳಲ್ಲ. ರಿಯಲ್ ಲೈಫ್ ನಲ್ಲಿ ಅದಕ್ಕಿಂತ ದೊಡ್ಡ ಸೈಕೋ. ಓಕೆ. ಅಂದ್ರೆ ತುಂಬಾ ತಲಹರಟೆ, ಚೇಷ್ಟೆ ಮಾಡೋದು ಜಾಸ್ತಿ, ಕಾಲೆಳೆಯೋದು ಜಾಸ್ತಿ, ಸ್ವಲ್ಪ ಪ್ರ್ಯಾಂಕ್ಸ್ ಮಾಡೋದು ಜಾಸ್ತಿ, ಆಮೇಲೆ ಹೆಚ್ಚು ಮಾತಾಡೋದು ಜಾಸ್ತಿ, ಸೊ ಹರಟೆ ಹೊಡೆಯೋದು ಜಾಸ್ತಿ. ಅಂದರೆ ಅದೇ ಆ ಕ್ಯಾರೆಕ್ಟರ್ಗೂ ರಿಯಲ್ ಲೈಫ್ಗೂ ಅಂದರೆ ಆ ಖಡಕ್ಕಿಲ್ಲ ಅಂದ್ರೂ ಸ್ವಲ್ಪ ಘನ ಗಂಭೀರ ಒಂಚೂರು ಕಮ್ಮಿ ಇದೆ. ನಗ್ನಗ್ತಾ ಅಂತೂ ಎಲ್ಲರನ್ನೂ ಹಾಸ್ಯವಾಗಿ ಇದು ಮಾಡ್ಕೊಂಡು ಇರ್ತೀವಿ. ಎಸ್, ಭೀಮಾ ಸಿನಿಮಾ ಟೀಮ್ ಮೆಂಬರ್ಸ್ನೆಲ್ಲ ಮೀಟ್ ಮಾಡ್ತಾ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗ್ತಿರೋದು ಒಂದೇ, ನಿಮ್ಮನ್ನೆಲ್ಲರನ್ನು ನೋಡಿ ಇಲ್ಲ ಇವರೇ ಕರೆಕ್ಟ್ ಅಂತ ಹೇಳಿ ಈ ಪಾತ್ರಗಳಿಗೆ, ಈ ಸಿನಿಮಾಗಳಿಗೆ ಆಯ್ಕೆ ಮಾಡಿರೋ ತರ ನನಗನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಅದೇ ರೀತಿ ಸೈಕ್ಗಳಾಗಿದ್ದೀರಾ. ಸೀರಿಯಸ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಟೀಮ್ ಅಂತ ಅಂದಾಗ ಸಿನಿಮಾ ಅಷ್ಟೇ ಅಲ್ಲ, ಆಫ್ ದ ಕ್ಯಾಮ್ರಾ ಕೂಡ ನೀವೆಲ್ಲ ಅಷ್ಟೇ ಎಂಜಾಯ್ ಮಾಡ್ತೀರಾ, ಅಷ್ಟೇ ರಿಹರ್ಸಲ್ಸ್ ಅಲ್ಲಿ ಎಲ್ಲರೂ ಕೂಡ ಕೋಆಪರೇಟ್ ಮಾಡ್ತೀರಾ. ಸೊ ಹೇಗಾಯ್ತು ಭೀಮಾ? ಭೀಮಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಭೀಮಾ ಸಿನಿಮಾ ಮುಗಿಯುವಾಗ ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಸ್ವಲ್ಪ ನೋವಿತ್ತು, ಅಯ್ಯೋ ಮುಗ್ದು ಹೋಗ್ತಿದ್ಯಲ್ಲ ಅಂತ. ಯಾಕೆಂದರೆ ಆ ಥರದೊಂದು ಫ್ಯಾಮಿಲಿ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗೋಗಿತ್ತು. ಸೊ ನಾವು ಹರಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಒಂದಷ್ಟು ಪಾಠಗಳನ್ನ ಕಲ್ತ್ಕೊಂಡು ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ, ಆರಾಮಾಗಿ ನಾವು ಕಲಾವಿದರು ಮಾಡಿದ್ದೀವಿ. ಆ ಆರಾಮ್ನ ನಮಗೆ ಮಾಡಿಕೊಟ್ಟಿದ್ದು ವಿಜಯ್ ಸರ್ ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಯ್ಕೆ ಅಂದರೆ ಪಾತ್ರಕ್ಕೆ ತಕ್ಕಂಗೆ ನೋಡಿ ಆಯ್ಕೆ ಹೌದು, ಅದಂತೂ ಸತ್ಯ. ಯಾಕೆಂತಂದರೆ ವಿಜಯ್ ಸರ್ ಪ್ರತಿಯೊಂದು ಎಷ್ಟು ಪರ್ಟಿಕ್ಯುಲರ್ ಅಂತ ಅಂದರೆ ಅವರ ವರ್ಕ್ ಇದಾಗಿರಬಹುದು, ರೀತಿ ಆಗಿರಬಹುದು, ಕಥೆ ಆಗಿರಬಹುದು, ಪ್ರತಿಯೊಂದು ವ್ಯಕ್ತಿ ಆಯ್ಕೆ ಆಗಿರಬಹುದು, ಪ್ರತಿಯೊಂದು ಕೂಡ ಲೊಕೇಶನ್ ಆಯ್ಕೆಯಿಂದ ಹಿಡಿದು ಪ್ರತಿಯೊಂದು ಅವರು ಸಖತ್ ಪರ್ಟಿಕ್ಯುಲರ್. ಸೊ ಹಂಗಂದ್ಮೇಲೆ ಮುಗೀತಲ್ಲ, ಅವರು ಪ್ರತಿಯೊಂದು ನೋಡಿ ಅಂದರೆ ಅದರ ಆಳ ತೂಕನೆಲ್ಲ ಅಳೆದು ತೂಗಿ ಅವರು ಒಂದು ಆಯ್ಕೆ ಮಾಡಿರ್ತಾರೆ. ಸೊ ಆ ಒಂದು ಆಯ್ಕೆನಲ್ಲಿ ನಾನು ಸೆಲೆಕ್ಟ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ಪಡೋ ವಿಷಯ. ಆಮೇಲೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೆ ಕೂಡ. ಯಾಕೆಂದರೆ ಎಲ್ಲರಿಗೂ ಸಿಕ್ಕಲ್ಲ ಆ ಥರ ಅದೊಂದು ಅವಕಾಶಗಳು, ಅಂಥದ್ದೊಂದು ವೇದಿಕೆ, ಅಂಥದ್ದೊಂದು ಟೀಮು. ಆಮೇಲೆ ಅಂದರೆ ಕಮರ್ಷಿಯಲ್ ಆಗಿ ಒಂದು ಲೀಡ್ ಆಗಿ ಎಂಟ್ರಿ ಆಗಬೇಕಾದ್ರೆ ಆ ಥರದ್ದೊಂದು ಡೈರೆಕ್ಷನ್ ಟೀಮ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪವರ್ಫುಲ್ ಕ್ಯಾರೆಕ್ಟರ್ ಇರಬಹುದು. ಸೊ ನಾನು ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಕೂಡ ಕನ್ಸಿದ್ದೇ ಇರುತ್ತೆ, ಈ ತರದ ಪಾತ್ರ ಸಿಗ್ಬೇಕು, ಈ ತರದ ಪಾತ್ರ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಗಿರಿಜಾ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಸಿಕ್ಕಿದೆ, ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕನೆಕ್ಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಸ್ಪಿರಿಚುಯಲಿ ಕೂಡ ಕನೆಕ್ಟ್ ಆಯ್ತಾ ಅಂತ? ಸ್ಪಿರಿಚುಯಲಿ ಅಂತ ಅಂದ್ರೆ ನಮ್ಮನೇಲಿ ನಮ್ದು ಸ್ವಭಾವ ಹೆಂಗೆ ಅಂತಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ
ಆ ಒಂದು ಆಧ್ಯಾತ್ಮನ ಅದೊಂದು ಎಳೆ ಇದ್ದೇ ಇರುತ್ತೆ. ಅದ್ರಿಂದ ಆಚೆ ನಾವು ಯೋಚನೆ ಮಾಡಲ್ಲ ಬಹುಶಃ. ಸೊ ಹಂಗಾಗಿರ್ಬಹುದು, ತಿನ್ನುವಾಗಿರ್ಬಹುದು, ನಿದ್ದೆ ಮಾಡುವಾಗ, ಕನಸು ಕಾಣುವಾಗ್ಲೂ ಕೂಡ ನಾವು ಆಧ್ಯಾತ್ಮದಲ್ಲೇ ಇರ್ತೀವಿ. ಅಂದ್ರೆ ಸ್ಪಿರಿಚುವಲ್ ಟಚ್ ಅಂತೂ ಇದ್ದೇ ಇರುತ್ತೆ. ಅದ್ರ ಔಟ್ ಆಫ್ ಬಾಕ್ಸ್ ನಾವೇನು ಮಾಡೋದೇ ಇಲ್ಲ. ಸೊ ಈ ಪಾತ್ರ ಸ್ಪಿರಿಚುವಲ್ ಆಗಿ ಅಂತ ನಾನು ಹೇಳಕ್ ಆಗಲ್ಲ, ಯಾಕೆಂತಂದ್ರೆ ಆಬ್ವಿಯಸ್ಲಿ ತುಂಬಾ ಖಡಕ್ ಪೊಲೀಸ್ ಆಫೀಸರ್. ಸ್ಪಿರಿಚುವಲಿ ಅಂತ ನಾನು ಹೇಳಕ್ ಆಗಲ್ಲ, ಬಟ್ ಅದರಿಂದ ಶಕ್ತಿ ತಾಕತ್ತಂತೂ ಆ ಎನರ್ಜಿ ಅಂತೂ ತಗೊಂಡು ಮಾಡಿದ್ದಿದೆ. ತುಂಬಾ ಪಾತ್ರಗಳಲ್ಲಿ ನಿಮ್ಮನ್ನ ಎಸ್ಪೆಷಲಿ ನಿಮ್ಮ ಹಸ್ಬೆಂಡ್ ಅವರು ಹಿಂದಿನ ಪಾತ್ರಗಳಲ್ಲಿ ನಿಮ್ಮನ್ನ ನೋಡಿರ್ತಾರೆ, ಅವರು ಕೂಡ ಎಂಟರ್ಟೈನ್ಮೆಂಟ್ ತಗೊಂಡಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಭೀಮಾ ಗಿರಿಜಾ ಕ್ಯಾರೆಕ್ಟರ್, ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ಅಯ್ಯೋ ನಾನ್ ಒಂದ್ ಹೇಳ್ಬಿಡ್ತೀನಿ ಈಗಂದ್ರ, ನೀನು ಈ ಇಲ್ಲ ಇಲ್ಲ, ಯೂನಿಫಾರ್ಮ್ ಎಲ್ಲ ಹೊಲ್ದು ಎಲ್ಲ ಬಂದಿತ್ತು, ಸ್ಟಿಚ್ ಆಗಿ ಬಂದಿತ್ತು. ನಾನು ಮನೇಲಿ ಯೂನಿಫಾರ್ಮ್ನ ಟ್ರೈ ಮಾಡಿದೆ. ಅವಿನಾಶ್ ಮಲ್ಕೊಂಡಿದ್ರು ಅಲ್ಲಿ, ಅಂದ್ರೆ ಒಂದು ಯಾವಾಗ ಒಂದು 9:30 ಮಾರ್ನಿಂಗ್ ನಾನು ಯೂನಿಫಾರ್ಮ್ ಟ್ರೈ ಮಾಡ್ತಿದ್ದೆ. ಯೂನಿಫಾರ್ಮ್ ಟ್ರೈ ಮಾಡೋದು ರೂಮಿಂದ ಆಚೆ ಹಿಂಗೆ ಬಂದ ತಕ್ಷಣ ಗಾಬರಿ ಆದ ಫಸ್ಟು. ಅಯ್ಯಯ್ಯೋ ಅಂತ. ಅಂದರೆ ಎಸ್, ಅಂದರೆ ನಾನು ಮಾತಾಡೋದು ಎಲ್ಲ ಸ್ವಲ್ಪ ಕಮಾಂಡಿಂಗ್ ಆಗಿ ಇರುತ್ತೆ ಮನೇಲಿ. ತುಂಬ ಅಳಕ್ ಬಿಳಕಾಗೆಲ್ಲ ಮಾತಾಡಲ್ಲ, ತುಂಬ ಎಲ್ಲ ಯೋಚನೆ ಮಾಡಿ ಅಯ್ಯೋ ಆವು ಅನ್ಕೊಂಡೆಲ್ಲ ಸ್ವಲ್ಪ ನೇರವಾಗಿ ಮಾತಾಡ್ತೀವಿ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಅವ್ರಿಗೆ ತುಂಬ ಆಶ್ಚರ್ಯ ತರೋಂಥಂಗೆ ಏನು ಇರಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಿತ್ತು, ನಾನು ಹೇಳ್ಕೊಂಡಿದ್ದೆ, ನನಗೆ ಸಣ್ಣ ವಯಸ್ಸಿಂದ ಏನು ಆಸೆ ಇತ್ತು ಅಂತಂದ್ರೆ ನಂಗೆ IPS ಮಾಡ್ಬೇಕಂತ ಆಸೆ ಇತ್ತು. ಸೊ ನಮ್ಮ ಮನೇಲಿ ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಓದೋದೆಲ್ಲ ಜಾಸ್ತಿ ಇರುತ್ತಲ್ಲ, ನಮ್ಗೆ ಗೊತ್ತಲ್ಲ, ನಾವು ಸ್ವಲ್ಪ ಕಳಾಟ ಎಲ್ಲ ಆಡಿದ್ವಿ, ಓದಕ್ಕಾಗ್ಲಿಲ್ಲ. ಸೊ ಈ ಲೈನಿಗೆ ಬಂದ್ವಿ. ಸೊ ಅದೊಂದು ಆಸೆನ ಇಲ್ಲಿ ನಾನು ತೀರಿಸ್ಕೊಂಡೆ. ಕಲಾವಿದ್ರಿಗೆ ಅದೊಂದು ವರ. ಏನೇ ಪಾತ್ರ ಸಿಕ್ಕಿದ್ರು ರಿಯಲ್ ಲೈಫ್ ನಲ್ಲಿ ಆಗಿದೆ ಯಾವುದೇ ಆದ್ರೂ ನಾವು ಇಲ್ಲಿ ಆ ಪಾತ್ರನ ಧರಿಸಿ ಜೀವಿಸಬಹುದು. ಸೊ ಅದೊಂದು ಆಸೆ ಇತ್ತಲ್ಲ, ಆ ಆಸೆನ ತೀರಿಸ್ಕೊಂಡೆ. ವಾವ್. ನನಗೆ ಇನ್ನೊಂದು ಅನ್ಸಿದ್ ಏನಂದ್ರೆ, ಆ ಒಂದು ಗ್ಲಿಮ್ಸ್ ಅಲ್ಲಿ ನೀವು ಹೀಗೆ ಅವ್ರನ್ನ ಅರೆಸ್ಟ್ ಮಾಡಿ, ವಿಜಯ್ ಸರ್ನ ಅರೆಸ್ಟ್ ಮಾಡಿ ಹಿಂಗೆ ಕರ್ಕೊಂಡ್ ಬರ್ತಿರಲ್ಲ, ಅಷ್ಟು ಸೀರಿಯಸ್ ಆಗಿ ಅಷ್ಟು ಖಡಕ್ ಕಾಣಿಸ್ಕೋತಿರಲ್ಲ, ಅದು ಹೇಗಾಯ್ತು? ಅಂದ್ರೆ ಜೋವಿಯಲ್ ಆಗಿರ್ತೀರಾ ನೀವು ಸಿಕ್ಕಾಪಟ್ಟೆ, ಬಟ್ ಆ ಒಂದು ಸೀಕ್ವೆನ್ಸ್ ಅನ್ನ ಶೂಟ್ ಮಾಡೋ ಸಂದರ್ಭದಲ್ಲಿ ಹೇಗಿತ್ತು, ಹೇಗಾಯ್ತು ಅಂತ? ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ, ಸರ್ ನನಗೆ ಅಂತ ಅಲ್ಲ ಅಥವಾ ಪರ್ಟಿಕ್ಯುಲರ್ ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ, ಅವರು ಜೂನಿಯರ್ ಆರ್ಟಿಸ್ಟ್ ಇರಬಹುದು ಅಥವಾ ಲೀಡ್ ಆರ್ಟಿಸ್ಟ್ ಇರ್ಬೋದು, ಸೀನಿಯರ್ಸ್ ಇರಬಹುದು, ಈಗ ನಾವೆಲ್ಲ ಹೊಸಬ್ರು ನಮ್ಗಾಗಿರ್ಬಹುದು, ಪ್ರತಿಯೊಬ್ಬರಿಗೂ ಅವರು ಆ ಕಂಫರ್ಟ್ ಲೆವೆಲ್ನ ಕೊಟ್ಬಿಡ್ತಾರೆ. ಸೊ ಅವ್ರ ಜೊತೆ ಹರಟೆ ಹೊಡಿಯೋದು, ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ಪ್ರತಿಯೊಬ್ಬರಿಗೂ ಆ ಒಂದು ಅವಕಾಶನ ಮಾಡ್ಕೊಡ್ತಾರೆ ಸರ್, ಈಸಿ ಮಾಡ್ಕೊಡ್ತಾರೆ. ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಶಿಟ್ ಅಂತ ಎಲ್ಲ ಭಯ ಆಗಲ್ಲ. ಶುರುನಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಹತ್ರ ಇಲ್ಲ ಅಂದಾಗ ಅವ್ರನ್ನ ನೋಡಿದ್ರೆ ಆಕ್ಚುಲಿ ಭಯ ಆಗುತ್ತೆ. ಬಟ್ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ವರ್ಕ್ ಮಾಡ್ತಾ ಎಷ್ಟು ಈಸಿ ಮಾಡ್ಕೊಡ್ತಾರೆ ಅಂತ ಅಂದ್ರೆ, ಸೊ ನಾವು ಆಕ್ಷನ್ ಅಂತ ಅಂದಾಗ ಫುಲ್ ನಾವು ಇಬ್ರು ಸೀರಿಯಸ್ ಆಗ್ಬಿಡ್ತಾ ಇದ್ವಿ, ಕಟ್ ಅಂತಿದ್ದಂಗೆ ಫುಲ್ ನಗ್ತಿದ್ವಿ, ಕ್ವಾಟ್ಲೆ ಮಾಡ್ತಿದ್ವಿ. ಸೊ ಇದಂತೂ ಪ್ರತಿ ಸೀನ್ನಲ್ಲೂ, ಲಾಸ್ಟ್ ಸೀನ್ ಅಂತ ಅಲ್ಲ, ಅರೆಸ್ಟ್ ಮಾಡೋ ಸೀನಲ್ಲ, ಪ್ರತಿಯೊಂದು ಸೀನ್ನಲ್ಲೂ ನಾವು ತುಂಬ ಜೋವೆಲ್ಲೆ ಆಗಿ, ತುಂಬ ನಗ್ತಾ, ಹೇಳದ್ನಲ್ಲ ಫ್ರ್ಯಾಂಕ್ ಎಲ್ಲ ಮಾಡ್ಕೊಂಡು, ಎಲ್ಲರ ಕಾಲ್ನು ಎಳ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ ಶೂಟ್ನ. ಸೂಪರ್. ಇನ್ನು ಪ್ರಿಯಾ ಅವರಿಗೆ ಗಿರಿಜಾ ಪಾತ್ರ ಸಿಕ್ಕಿದ್ ಹೇಗೆ ಅಂತ ಹೇಳಿ? ಸರ್ ಜೊತೆ ನಾನು ಆಕ್ಚುಲಿ ಬೇರೆ ಒಂದು ಕತೆ ಮಾತಾಡಿದ್ದೆ ಮುಂಚೆ. ಸೊ ಅದು ಕೋವಿಡ್ ಟೈಮ್ನಲ್ಲಿ, ಅಂದರೆ ಸರ್ದು ಸಲಗ ಎಲ್ಲ ಆಗಿತ್ತು, ಅದು ರಿಲೀಸ್ ಆಗಬೇಕಾಗಿತ್ತು, ಇನ್ನೂ ರಿಲೀಸ್ ಆಗಿರಲಿಲ್ಲ. ಅವಾಗ ನಾನು ಸರ್ ಜೊತೆ ಮಾತಾಡಿದ್ದು ಬೇರೆ ಒಂದು ಸಿನಿಮಾ ಪಾತ್ರಕ್ಕೋಸ್ಕರ. ಅದಾದ್ಮೇಲೆ ಸಲಗ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು, ಕೋವಿಡ್ ಎಲ್ಲ ಮುಗೀತು. ಸೊ ಅದಾದ್ಮೇಲೆ ಸರ್ ಆ ಪ್ರಾಜೆಕ್ಟ್ ಬಿಟ್ಟು ಬೇರೆ ಯಾವುದೋ ಒಂದು ಪ್ರಾಜೆಕ್ಟ್ನ ತಗೊಂಡಿದ್ರು, ಅದು ಇನ್ನೂ ಬಹುಶಃ ಕೆಲಸ ನಡೀತಾ ಇದೆ ಅನ್ಸುತ್ತೆ. ಸೊ ಇದು ಬೇರೆ ಹೊಸ ಪ್ರಾಜೆಕ್ಟು. ಸರ್ ಕಾಲ್ ಬಂತು ನನಗೆ ನನ್ನ ಅಣ್ಣ ಇದ್ದಾನೆ ಒಬ್ಬ, ಹರೀಶಣ್ಣ ಅಂತ ಅಂದ್ಬಿಟ್ಟು, ಅವನ ನಂಬರಿಂದ ಕಾಲ್ ಬಂತು. ನಾನು ಮೈಸೂರಿನಲ್ಲಿದ್ದೆ. ಸೊ ಪ್ರಿಯಾ ಸರ್ರು ಮಾತಾಡ್ಬೇಕಂತೆ, ಸರ್ರು ಒಂದು ಕ್ಯಾರೆಕ್ಟರ್ನ ಕೇಳ್ತಾ ಇದ್ದಾರೆ, ನೀನು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡ್ತಿದ್ದೆ ಅಂತೆಲ್ಲ ಕೇಳ್ದ. ಅವಾಗ ಇಲ್ಲ, ನಾನು ಯಾವ್ದು ಸದ್ಯಕ್ಕೆ ಯಾವುದೂ ಮಾಡ್ತಿಲ್ಲ, ಸೀರಿಯಲ್ ಮಾಡ್ತಾ ಇದ್ದೆ, ಸೀರಿಯಲ್ ಒಂದು ಹೇಳಿದೆ, ಇದೊಂದು ಸೀರಿಯಲ್ ನಡೀತಾ ಇದೆ ಕಲರ್ಸಲ್ಲಿ ಅಂತ ಅಂದ್ಬಿಟ್ಟು. ಸೊ ಅವಾಗ ನನಗೆ ಬಹುಶಃ ಹಳೇದು ಒಂದು ಕೇಳಿದ್ರಲ್ಲ, ಅದೇ ಕ್ಯಾರೆಕ್ಟರ್, ಅದೇ ಸಿನಿಮಾಕ್ಕೆ ನಡೀತಾ ಇದೆ, ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸರ್ ಮಾತಾಡಿದ್ರು, ಈ ಥರ ಪೊಲೀಸ್ ಕ್ಯಾರೆಕ್ಟರ್ ಅಂದಾಗ ನಾನು ಫುಲ್ ಕಳೆದೋಗ್ಬಿಟ್ಟೆ. ಯಾಕೆಂತಂದ್ರೆ ನಂಗೆ ಅದು ಆಸೆ ಅಲ್ಲ.
ಪೊಲೀಸ್ ಆಗಿ ನನ್ನ ಅದೊಂದು ಇತ್ತಲ್ಲ ನನ್ನ ಒಳಗೆ. ಸೊ ಹೋಗಿ ಸರ್ ನಾನು ಮಾಡ್ತೀನಿ ಅಂತ ಫುಲ್ ಖುಷಿ ಆಗ್ಬಿಟ್ಟೆ ನಾನು. ಆಮೇಲೆ ಅದು ಬೇರೆ ಯಾರೋ ಮಾಡಬೇಕಿತ್ತಂತೆ. ಸರ್ದು ಏನಂತಂದರೆ ಹೊಸಬ್ರಿಗೆ ತುಂಬ ಅವಕಾಶಗಳನ್ನ ಕೊಡ್ತಾರೆ. ಅದರಲ್ಲಿ ರಂಗಭೂಮಿ ಅವರಾಗಿರ್ಬೋದು, ಅವ್ರಿಗೇನೋ ಥಿಯೇಟರ್ ಆರ್ಟಿಸ್ಟ್ ಅಂದರೆ ವಿಶೇಷ ಪ್ರೀತಿ. ಥಿಯೇಟರ್ ಆರ್ಟಿಸ್ಟ್ ಅಂತ ಅಲ್ಲ, ಎಲ್ಲ ಕಲಾವಿದರು ಅಂದರೆ ಅವ್ರಿಗೇನೋ ಒಂಥರ ಪ್ರೀತಿ. ಅವ್ರಿಗೆ ಚೆನ್ನಾಗಿ ತಿನ್ಸೋದಿರಬಹುದು, ಅವ್ರ ಓಡಾಡ್ಸೋದಿರ್ಬೋದು, ಆ ಕಂಫರ್ಟ್ ಲೆವೆಲ್ ಕೊಡೋದಿರಬಹುದು, ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋದಿರ್ಬೋದು. ಹುಷಾರಿಲ್ಲ ಅಂದರೆ ಸೆಟ್ಟಿಗೆ ಡಾಕ್ಟರ್ನ ಕರೆಸ್ತಾರೆ, ಸೆಟ್ಟಿಗೆ ಮಾತ್ರೆ ಅದು ಇದು ಎಲ್ಲ ತುಂಬ ಅವರೇ ನಿಂತು ಎಲ್ಲನೂ ನೋಡ್ಕೋತಾರೆ. ಸೊ ಅವರು ಈ ಪಾತ್ರಕ್ಕೆ ಕೇಳಿದಾಗ ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಸರ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರ ತಲೆಯಲ್ಲಿ ನಾನು ಯಾಕೆ ಬಂದೆ ಅಂತ ಗೊತ್ತಿಲ್ಲ, ಇನ್ನು ಸರ್ನೇ ಕೇಳಬೇಕು. ಬಟ್ ಬಹುಶಃ ಮುಂಚೆನೇ ನಾನು ಮೀಟ್ ಆಗಿದ್ನಲ್ಲ, ಸೊ ಆ ಒಂದು ಇದರಿಂದ ನನ್ನ ಹೈಟ್ ಬಹುಶಃ ಅದನ್ನೆಲ್ಲ ಅವರು ಯೋಚನೆ ಮಾಡಿರ್ತಾರಲ್ಲ. ಪೊಲೀಸ್ ಕ್ಯಾರೆಕ್ಟರ್ಗೆ ಹೊಸ ಪಾತ್ರನ ತರಬೇಕು ಅಂತಿದ್ರಲ್ಲ, ಇವು ಹುಡುಗಿನ ತರಬಹುದು ಅನ್ನೋ ಒಂದು ಯೋಚನೆ ಇತ್ತು ಅಂತ ಅನ್ಸುತ್ತೆ. ನಾನು ಆದಷ್ಟು ಅವ್ರಿಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ರೋ ಅದನ್ನು ನಿಭಾಯಿಸಿದ್ದೀನಿ ಅಂತ ನಂಬಿದ್ದೀನಿ. ಸೊ ನೀವು ಸರ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನಿಮ್ಗೆ ನೋಡಿದ್ರು ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತೀವಿ, ಪಕ್ಕಾ ನೋಡ್ತೀವಿ. ಏನು ಫಸ್ಟ್ ಟೈಮ್ ನೀವು ಆ ಕಾಸ್ಟ್ಯೂಮ್ ಅನ್ನ ಹಾಕ್ಬಿಟ್ಟು ಸೆಟ್ ಅಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಿಮ್ ತಲೆಯಲ್ಲಿ ಏನೇನೆಲ್ಲ ಓಡ್ತಾ ಇತ್ತು, ಯಾರೆಲ್ಲ ಕಣ್ಮುಂದೆ ಬಂದು ಹೋದ್ರು ಅಂತ? ಫಸ್ಟ್ ಏನ್ ಗೊತ್ತಾ, ನಮ್ಮ ಸಿನಿಮಾ ಫುಲ್ ಸೆಟ್ ಎಲ್ಲ ಹಾಕಿ ಭರ್ಜರಿ ಸೆಟ್ ಅಲ್ಲಿ ಆಗಿಲ್ಲ. ಸೊ ಗೊತ್ತಲ್ಲ, ವಿಜಯ್ ಸರ್ದು ಫುಲ್ ನಮ್ಮ ಪಕ್ಕದಲ್ಲೇ ಯಾವುದೋ ಒಂದು ಪಾತ್ರ ನಡೀತಾ ಇದೆ ಅನ್ನೋ ಆ ಥರ ಒಂದು ರಿಯಾಲಿಟಿ ಇರುತ್ತೆ, ಆ ರಾನೆಸ್ ಇರುತ್ತೆ. ಸೊ ನಾವು ಸ್ಲಮ್ ಒಳಗೆ, ಗಲ್ಲಿ ಒಳಗೆ, ಮೋರಿ ಪಕ್ಕದಲ್ಲಿ ಇಡೀ ಬೆಂಗಳೂರು ತಿರುಗ್ಬಿಟ್ಟಿದೀವಿ ನಾವು. ಅಂದ್ರೆ ಸರ್ ಎಲ್ಲ ಕಡೆ ಎಲ್ಲರಿಗೂ ಎಷ್ಟು ಆಪ್ತರು, ಎಷ್ಟು ಪ್ರೀತಿ ಅಂತ ಅಂದ್ರೆ ಒಂದು ಸಣ್ಣ ಏರಿಯಾಗ ಹೋಗಿ ಆ ಗಲ್ಲಿ ಒಳಗೂ ಸರ್ 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 ಅಂತ, ದೊಡ್ಡ ಏರಿಯಾಗ ಹೋಗಿ ಫುಲ್ಲು ಎಲ್ಲ ಕಾರ್ಪೊರೇಟ್ ಲೆವೆಲ್ ಸರ್ 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 ಅಂತ. ಸೊ ನಾವು ನನಗೆ ಫಸ್ಟು ನನ್ನ ಒಂದು ಕ್ಯಾರೆಕ್ಟರ್ ಶೂಟ್ ಏನಾಗಿದೆ ಇದೆಲ್ಲ ಫುಲ್ ರೋಡಲ್ಲೇ ಆಗಿರೋದು ಜಾಸ್ತಿ. ಗಲ್ಲಿ ಒಳಗೆ, ಸಣ್ಣ ಮನೆ ಒಳಗೆ, ಅಲ್ಲಿ ಒಬ್ರು ಕೂತ್ರೆ ಒಬ್ರು ನಿಲ್ಲಕ್ ಜಾಗ ಇರಲ್ಲ. ಸೊ ಆ ಥರದೊಂದು ಪ್ಲೇಸ್ನಲ್ಲಿ ನಾವು ಶೂಟ್ ಮಾಡಿರೋದ್ರಿಂದ ನನಗೆ ಒಂದೊಂದ್ಸಲ ನನಗೇನೆ ಕಲಾವಿದ ಆಗಿ ಕ್ಯಾಮ್ರಾ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅಂದರೆ ಅಷ್ಟು ನೈಜವಾಗಿ ಬರಬೇಕು ಅಂತ ಅಂದ್ಬಿಟ್ಟು ಇವರು ರೋಡಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಕ್ಯಾಮ್ರಾನೆಲ್ಲ, ಏಕೆಂದರೆ ಅಕ್ಕಪಕ್ಕ ಜನ ಎಲ್ಲ ಇರ್ತಿದ್ರಲ್ಲ, ಅವ್ರಿಗೆ ಅದು ರಿಯಲ್ ಆಗಿ ಒಂದು ಏನದು ಇದೆಲ್ಲ ಸಿಕ್ಲಿ ಅಂತ ಅಂದ್ಬಿಟ್ಟು ಅಂದರೆ ಇವಾಗ ರ್ಯಾಂಡಮ್ ಆಗಿ ನಾನು ಇವಾಗ ಹಿಂಗೆ ಹೋಗ್ತಿರ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ, ಯಾರನ್ನೋ ಹಿಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ತೀನಿ, ಸಡನ್ ಆಗಿ ಬೇರೆಯವರೆಲ್ಲ ಒಂದು ಇದು ಕೊಡ್ತಾರೆ ಗೊತ್ತಾ, ಆ ಲುಕ್ಗಳನ್ನೆಲ್ಲ ಕೊಡ್ತಾರಲ್ಲ, ಅದೆಲ್ಲ ತುಂಬ ರಿಯಲ್ ಆಗಿ ಸಿಕ್ಕಿದೆ. ಸೊ ನಮಗೂ ಗೊತ್ತಿರ್ತಿರ್ಲಿಲ್ಲ ಕ್ಯಾಮ್ರಾ ಎಲ್ಲಿದೆ, ಕ್ಯಾಮ್ರಾಮನ್ ಎಲ್ಲಿದ್ದಾರೆ, ಇದೆಲ್ಲ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ. ಸರ್ ಹೇಳೋರು, ಪ್ರಿಯಾ ಇಲ್ಲಿಂದ ಇಲ್ಲಿ ತನಕ ಇದು ಮಾಡ್ಬೇಕಾ, ಓಕೆ ಸರ್ ಇಷ್ಟಿರಬೇಕು, ಹಿಂಗೆ ಮಾಡ್ಬೇಕು ಎಲ್ಲ ನೀಟಾಗಿ ಹೇಳ್ಕೊಟ್ಬಿಡ್ತಿದ್ರು. ಸೊ ನಾವು ಅದನ್ನು ಮಾಡ್ತಿದ್ವಿ. ಸೊ ತುಂಬ ಏನು ಹೇಳ್ತಾರೆ, ತುಂಬ ಸೈಲೆಂಟ್ ಮಾಡಿ ಎಲ್ಲ ಒಂದು ಕಾಮ್ ಮಾಡಿ ಎಲ್ಲ ಹೇಳ್ತಾರಲ್ಲ, ಮೈಕೆಲ್ಲ ಹಾಕಿ ಸೈಲೆನ್ಸ್ ಅಂತ ಎಲ್ಲ ಹೇಳಿ ಆ ಗಾಂಭೀರ್ಯದಲ್ಲಿ ಹೋಗುತ್ತಲ್ಲ, ಆ ಥರ ಎಲ್ಲ ಇಲ್ಲ. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿಯಾಗಿ ನಾವು ಎಲ್ಲನೂ ಶೂಟ್ ಮಾಡಿರೋದು. ಆ ಒಂದು ಬ್ಯೂಟಿಫುಲ್ ಸಲೆಗೆ ಒಳಗಡೆ ನಾವು ಶೂಟ್ ಮಾಡಿರೋದು. ಸೊ ಶುರುನಲ್ಲಿ ಒಂದು ಭಯ ಅಂತೂ ಇತ್ತು, ಫಸ್ಟ್ ಟೈಮ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಫಸ್ಟ್ ಟೈಮ್ ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ಹಾಕ್ತಾ ಇರೋದು. ಸೊ ಇದನ್ನು ನಾನು ನಿಭಾಯಿಸಬೇಕು. ನಾನು ಪ್ರೇಯರ್ ಎಲ್ಲ ಮಾಡಿಕೊಂಡು ಫುಲ್ ಜಪ ಎಲ್ಲ ಮಾಡಿಕೊಂಡು ಇದನ್ನ ನಾನು ಹೇಳಲೇಬೇಕು. ಶೂಟ್ಗೆ ಹೋಗ್ಬೇಕಾದ್ರೆ ನನ್ನ ಮನೆಯಿಂದನೇ ಕಾಸ್ಟ್ಯೂಮ್ ರೆಡಿಯಾಗಿ ಹೋಗ್ಬಿಡ್ತಾ ಇದ್ದೆ, ಯಾಕೆಂದರೆ ರೋಡಲ್ಲಿ ಇರ್ತಿದ್ದಲ್ವಾ. ಸೊ ನನಗೆ ಅಲ್ಲಿ ಕಾಸ್ಟ್ಯೂಮ್ ಚೇಂಜಿಂಗ್ ಅದು ಇದು ಎಲ್ಲ ಕಷ್ಟ ಆಗುತ್ತೆ ಅಂತ. ಸೊ ನಾನು ಮನೆಯಿಂದನೇ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ನಾನೇ ಕಾರ್ ಡ್ರೈವ್ ಎಲ್ಲ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಸರ್ಗೆ ಹೇಳ್ತಾ ಇದ್ದೆ, ರೋಡಲ್ಲೆಲ್ಲ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ನನ್ನನ್ನು ರಿಯಲ್ ಪೊಲೀಸ್ ಅಂತ ತಿಳ್ಕೊಂಡ್ಬಿಡ್ತಿದ್ರು. ಸಿಗ್ನಲ್ ಅಲ್ಲೆಲ್ಲ ಸಲ್ಯೂಟ್ ಹೊಡೆದು ನನ್ ಸಿಗ್ನಲ್ ಗಾಡಿ ಬಿಟ್ಕೊಟ್ಟಿದ್ದೆಲ್ಲ ಇದೆ. ಸೊ ಕ್ವಾಟ್ಲೆ ಅಂತೂ ಮಾಡಿದೀವಿ, ಎಂಜಾಯ್ ಮಾಡಿದೀವಿ. ಸೊ ನನ್ಗೆ ಯೂನಿಫಾರ್ಮ್ ಹಾಕ್ತಿದ್ದಂಗೆ ಫಸ್ಟ್ ದಿನನೂ ಫಸ್ಟ್ ಟೈಮು ನಾನು ಪೊಲೀಸೇ ಅಂತ ಫೀಲ್ ಮಾಡ್ಬಿಟ್ಟಿದ್ದೆ. ಸೊ ನನ್ನ ಮಾತೆಲ್ಲ ಚೇಂಜ್ ಆಗೋಗ್ತಿತ್ತು, ಮಾತಾಡ ಏನೋ ಹೋಗ ಓ ಅನ್ಕೊಂಡೆಲ್ಲ. ಸೊ ಅದು ಬಹುಶಃ ಕಾಸ್ಟ್ಯೂಮ್ ಹಾಕ್ತಾ ಬಂದ್ಬಿಡ್ತಿತ್ತು ಅನ್ಸುತ್ತೆ. ತುಂಬ ಪರದಾಡಿಲ್ಲ ನಾನು.